ನೋಡಿ ಫ್ರೆಂಡ್, ಜಾಮೂನ್ ಮಾಡ್ತಾಯಿದ್ದೀನಿ. ಮೊನ್ನೆ ವೀಡಿಯೋ ಹಾಕಿದ್ದೆ, ಬಟ್ ಜಾಮೂನ್ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನನ್ನ ಟೈಮೇ ಸಾಕಾಗ್ತಾಯಿಲ್ಲ. ಹಂಗಾಗಿ ನಾನು ಪೂರ್ತಿ ವೀಡಿಯೋ ಹಾಕೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಜಾಮೂನು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಉಂಡೆ ಮಾಡಿಟ್ಕೊಂಡಿರ್ತೀನಿ ನಾನು. ಯಾಕಂದರೆ ಜಾಸ್ತಿ ಜಾಮೂನು ಲೈಕ್ ಮಾಡ್ತಾಯಿದ್ದಾರೆ. ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ನೋಡಿ ಫ್ರೆಂಡ್, ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಒಂದು ಪೀಸನ್ನು ಒಡೆಯಲ್ಲ, ಎಲ್ಲ ಕ್ಲೀನಾಗಿ ಬರ್ತಾಯಿದ್ದಾವೆ. ನೋಡಿ, ಕೆಲವೊಬ್ಬರು ಒಡೆದೋಗುತ್ತೆ ಅಂತಾರೆ. ಜಾಮೂನು ಹಂಗೆ ಪಾಕ ಸರಿಯಾಗಿಲ್ಲ ಅಂದ್ರೇನು ಅದು ಪಾಕದಲ್ಲಿ ಹಾಕೋಷ್ಟೊತ್ತಿಗೆ ಒಡೆದೋಗುತ್ತೆ. ಬಟ್ ನೋಡಿ, ಈ ಥರ ಒಂದು ಪೀಸನ್ನು ಒಡೆಯಲ್ಲ ಫ್ರೆಂಡ್. 100 ಪೀಸ್ ಗಂಟ ಮಾಡ್ತೀನಿ ನಾನು. ಡೈಲಿ ಮಾಡ್ತಾಯಿರ್ತೀನಿ. ನಾನು ಅಂಗಡಿಗೆ ಹಾಕ್ಕೊತಾ ಇದ್ದೀನಿ. ಹಂಗೋಸ್ಕರ ನಾನು ಡೈಲಿ ಮಾಡ್ತಾಯಿರ್ತೀನಿ. ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ನಾನು ಚಕ್ಲಿ, ನಿಪ್ಪಟ್ಟು, ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸು ಎಲ್ಲ ಹಾಕ್ತಾಯಿರ್ತೀನಿ. ಹಂಗಾಗಿ ನನಗೆ ಟೈಮ್ ಸಾಕಾಗ್ತಾಯಿಲ್ಲ, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸಾರಿ. ನೋಡಿ, ಈ ಥರ ಜಾಮೂನು ಇದು ಪಾಕದಲ್ಲಿ ಆಗೋಷ್ಟೊತ್ತಿಗೆ ದಪ್ಪ ದಪ್ಪ ಬರ್ತಾಯಿರ್ತದೆ. ಹಂಗಾಗಿ ನಾನು ಒಂದೇ ಸೈಜು ಒಂದೇ ಲೆವೆಲಲ್ಲಿ ಮಾಡಿ ಇಕ್ಕಿರ್ತೀನಿ. ಮನೆಗೆ ಬೇಕಾದರೆ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಬಟ್ ನಾನು ಅಂಗಡಿಗೆ ಸೇಲ್ಗಂತ ಮಾಡ್ತಾಯಿದ್ದೀನಿ. ಹಂಗಾಗಿ ನಾನು ಒಂದೇ ರೀತಿನಾಗ ಮಾಡಿ ಈ ಥರ ಒಂದೇ ಕಲರ್ ಬರೋಂಗೆ ಫ್ರೈ ಮಾಡ್ತೀನಿ. ಮೊನ್ನೆ ವೀಡಿಯೋದಾಗ ಸ್ವಲ್ಪ ಇದು ಖಾಲಿ ಆಗಿತ್ತಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡಿದ್ದೆ, ಏನೂ ಹೇಳೋಕ್ಕಾಗಿಲ್ಲ. ಆದರೆ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಟೈಮ್ ಆಗಿದೆ. ನಾನು ಇನ್ನೂ 1 ಗಂಟೆ ಅಂಗಡಿಗೆ ಹೋಗೋದು. ಇನ್ನು ಜಾಮೂನ್ ಮಾಡಿಬಿಟ್ಟು ರವೆ ಉಂಡೆ ಮಾಡಿ ಚಕ್ಲಿ ಮಾಡಿ ಮತ್ತು ನಾನು ಅಂಗಡಿಗೆ ಹೋಗೋಷ್ಟೊತ್ತಿಗೆ 2 ಗಂಟೆ ಆಗುತ್ತೆ. 2 ಗಂಟೆ ನಂತರ ಮತ್ತೆ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಹಾಕ್ತೀನಿ. ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸಾಕಾಗ್ತಾಯಿಲ್ಲ. ನೋಡಿ ಫ್ರೆಂಡ್, ನಿಮ್ಗೆ ಯಾರಿಗಾದರೂ ಈ ರವೆ ಜಾಮೂನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.